ನಮಸ್ತೆ ಸರ್ ಹೇಳಿ ಸರ್. ಹೇಳಿ ಸರ್, ತಮ್ಮ ಹೆಸರು? ಪ್ರಕಾಶ್ ಅಂತ. ಎಲ್ಲಿಂದ ಬಂದಿದ್ದೀರಾ? ಸರ್ ನಮ್ಮ ರಾಮರ ಪಕ್ಕ ಚಿಕ್ಕಹಳ್ಳಿ ಅಂತ. ಓಕೆ, ನಿಮ್ದೇನು ಸರ್? ನೀವೇನು ಹಸುಗಳು ಸಾಕದ, ಎತ್ತುಗಳು? ಸರ್ ನಮ್ದು ದನ ಹೋರಿಗಳು ಕರುಗಳು ಸಾಕ್ತಿವಿ ನಾವೆಲ್ಲ ನಾವು. ಎಷ್ಟು ವರ್ಷ ಸಾಕ್ತಾ ಇದೀರಾ ಸರ್? ಎಷ್ಟು ವರ್ಷ ಸಾಕ್ತಾ ಇದೀರಾ ನೀವು? ಸರ್ ನಮ್ಮ ಬಾಲ್ಯ ಸುಮಾರು ಹೆಚ್ಚಿಗೆ ನಾವು ನಮ್ದು ಒಂದು 10 ವರ್ಷದ ಹುಡುಗಿ ನಾವು ಸಾಕ್ತಾ ಇದೀನಿ. ನಮ್ಮ ತಾತಾರು ಮೊದ್ಲು ಊರಿಗೆ ಕಟ್ತಿದ್ರು. ಅವ್ರು ನಮ್ಮ ತಂದೆಯವರು ಎತ್ಕೊಳಕ್ ಕಟ್ತಿದ್ರು. ಅವರು ಊರಿಗೆ ಕಟ್ತಾರಲ್ಲ, ಅವ್ರ ಕಡೆ ಆಯ್ತಾರಲ್ಲ. ಅವ್ರಾದ್ಮೇಲೆ ನಾನು ಇವಾಗ ಒಂದ್ ಊರಿ ಸಾಕಿ ಅದ್ರನ್ನೇ ಕರ ಇದ್ ಮಾಡಿ ಬೆಳೆಸಿ ಅಲ್ಲಿಂದ ಯಾಲೆ ಚಿಮ್ಮಿ ಒಂದ್ 8 ವರ್ಷದಿಂದ ಕಟ್ತಾ ಇದೀನಿ ಊರಿನ. ತಾದ್ರ ಬಿಟ್ಬಿಟ್ಟಿದ್ರು, ಅದ್ ನಾನು ಕಟ್ತಾ ಇದೀನಿ ಊರಿನ. ಈ ಊರು ಎಲ್ಲಿಂದ ತಂದಿದ್ ನೀವು? ಸರ್ ಇದು ಪಿಚ್ಚಿಗೆರೆಯಿಂದ ಸಗರ ಬಂದಿತ್ತು ಅಂಜನಾಪುರಕ್ಕೆ. ಅಂಜನಾಪುರದಿಂದ ನಾನು ಅಲ್ಲಿಂದ ಇಟ್ಕೋದೆ. ಸಣ್ಕರ ತಂದಾಗ ಅವತ್ತು ಏನ್ಗೆ ಬೇಡ, ಅವತ್ತು ಕೆಟ್ಟಾಗಿತ್ತು. ಈ ಮಟ್ಟಕ್ಕೆ ರೆಡಿ ಮಾಡಿ ನಿಲ್ಸ್ತೇವೆ. ಇದು ಆರಲ್ಲು ತಂದೆ. ಎಷ್ಟು ವರ್ಷ ಆಯ್ತು ನೀವು ತಂದೆ? 2 ವರ್ಷ ಆಯ್ತು. 2 ವರ್ಷ. ನಿಮ್ ಕಡೆ ಹಸುಗಳು ಬರ್ತಾವ ತುಂಬಾ? ಸರ್ ಪರವಾಗಿಲ್ಲ ಸರ್, ಹಸುಗಳು ಎಲ್ಲ ಈಗ ಸೀಮೆ ಮಡಿಕೊಡೋರಲ್ಲ ಈಗ. ಲಾಭ ಇಲ್ಲ ಅಂತ? ಸೀಮೆ ಮಡಿಕೊಡೋರಲ್ಲ ಈಗ. ಈಗ ಎಲ್ಲ ಏನೋ ಯುವಕರು ಎಲ್ಲ ಈಗ ಬೆಳಿತಾವ್ರೆ. ಈಗ ಕಾಯಿಸ್ಬಿಟ್ಟು ಕಟ್ಟಬೇಕು ಅಂತ ಮಾಡ್ತಾವ್ರೆ. ಎಷ್ಟು 2 ವರ್ಷದಲ್ಲಿ ಒಂದು 500 ಹಸು ಮೇಲೆ ಹತ್ತಿರ್ಬೋದಾ ಸರ್? ಚಿಮ್ಮಿ ಹತ್ತಿರ್ಬೋದು, ಒಂದು 200 ದನ ಮೇಲೆ ಹತ್ತಿರ್ಬೋದು. 200 ದನ ಮೇಲೆ. ಏನಪ್ಪ ಕಟ್ಟಿರೋ ಚಲಕ್ಕೆ ಊರಿ ಇರ್ಲೇಬೇಕು ಅಂತ. ಏನ್ ಹೆಸರು ಇಟ್ಟಿದ್ದೀರಾ? ಹೆಸರು ಇಟ್ಟಿದ್ದೀರಾ ಸರ್? ನೀವು ಹೆಸರು ಇಡ್ಲಿಲ್ಲ ನಾವು. ಏನ್ ಪ್ರದರ್ಶನಕ್ಕೆ ಬಿಡ್ತೀರಾ ಇಲ್ಲಿ ಕಮಿಟಿಗೆ? ಬಿಡು ಅಂತ ಇದ್ದೀವಿ. ಬಿಡ್ತಾ ಇದೀರಾ? ಇವಾಗ ಆರಲ್ಲ? ಸಾರಲ್ಲ. ಎಷ್ಟು ಚಾರ್ಜ್ ಮಾಡ್ತೀರಾ ನಿಮ್ಮೂರಲ್ಲೆಲ್ಲ? ಸರ್ ಮಾಮೂಲಿ 500 600 ಕೇಳ್ತಾವು. ಹಂಗೇನೆ ಬೇಕಾದ್ರೆ ಕಾಸಿಲ್ಲ ನಂಗೆ ಹಂಗೆ ಬಿಡ್ತೀವಿ. ಈಗ ರೆಡಿಮೇಡ್ ಮಾಡಲ್ಲ, ಬೇಕೇ ಬೇಕು ಅಂತ. ಕೊಟ್ರೆ ಕೊಡ್ಬೋದು, ಇದಾರೆ ಇಲ್ಬೋದು ಅಷ್ಟೇ. ಈ ಕಟ್ಸ್ ಬಗ್ಗೆ ಹೇಳಿ ಸರ್. ಇದು ಅಡ್ಡಿಕರು, ಇದು ನಮ್ಮೂರಿಗೆ ಹುಟ್ಟುದು, ಬಿಳಿ ಊರಿಗಿದು. ಎರಡಲ್ ಊರಿಗಿತ್ತು, ಆ ಊರಿಗೆ ಹುಟ್ಟುದು. ಅದು ಕೊಟ್ಬಿಟ್ಟೆ, ಅದು ಆತ ಮಗಳಿಗೆ ಸರ್. ಇದು ಎಷ್ಟು 1 ವರ್ಷ ಆಗಿದ್ಯಾ ಸರ್? ಇಲ್ಲ ಸರ್, ಕಟ್ಟಿಗೆ 1 ವರ್ಷ ಆಗೈತೆ. ಇದು ನೆಕ್ಸ್ಟ್ ಈಟಿಗೆ ಬಂದ್ರೆ ಈ ಊರಿಗೆ ಬಿಡ್ತೀರಾ ಸರ್? ನೋಡು, ವರ್ಷಕ್ಕೆ ಸುಮಾರು ಹಿಂಸೆ ಮಾಡ್ತಾರೆ. ಕರ ಕೊಡು ಅಂತ. ನಾನೇನೋ ಮೆಣಿಗೆ ಮಾಡೋದು ಇಟ್ಕೋದು, ಮೆಣಿಗೆ ಮಾಡುದು ಅದ್ ಕೂಟ ಮಾಡುವ ಅಂತ ಮಾಡಿದೀವಿ. ನೋಡುವ ಹೆಂಗ ಆಯ್ತು. ಊಟ ಹೊಡ್ಬಿಟ್ಟು ಒಟ್ಟಲ್ಲಿ ಇಂದೊಂದು ದನ ಮಾಡುವ ಅಂತ, ಕರ ಹಾಕ್ಸುವ ಅಂತ. ಕರ ಹಾಕ್ಸೋಣ ಅಂತ. ಚೆನ್ನಾಗಿದೆ ತತ್ತಿ ಅಲ್ವಾ? ಏನ್ ಸುಳಿಗಳು ಹೆಚ್ಚು ಕಮ್ಮಿ ಇಲ್ವಾ? ಇಲ್ಲ ಸರ್, ಏನಿಲ್ಲ. ಒಂದು 10 ಹಸ ಮಾಡುವ ಅಂತ. ಈ ಜಾತಿ ಒಂದು 10 ಹಸ ಮಾಡುವ ಅಂತ. ಬರಲ್ ಇನ್ನು 6 ತಿಂಗಳು ಬೇಕಾ ಅಲ್ಲಿ ಬಿಡಕ? ಸರ್ ಇಲ್ಲ ಸರ್, ಇನ್ನ ವರ್ಷ ಬೇಕು. 1 ವರ್ಷ ಬೇಕು. 2 ವರ್ಷ ಸರ್. ತುಂಬಾ ಜನ ಹಿಂಸೆ ಮಾಡ್ತಾರ? ಸುಮಾರು ಜನ ಹಿಂಸೆ ಕೊಡ್ತಾವ್ರ, ಕೊಡ್ತಲ್ಲ. ಬನ್ನೂರ್ ಕಡೆ ಅವರೆಲ್ಲ ಸರ್ ಪಾಂಡಾಪುರದವರು, ಬೇಬಿಯವರು. ನೀವ್ ಎಷ್ಟು ವ್ಯಾಪಾರ ಹೇಳಿಲ್ಲ ಇನ್ನು? ಸರ್ ನನ್ನ ವ್ಯಾಪಾರ ಹೇಳಿಲ್ಲ. ನಾವೇ ಕೂಟ ಹಾಕುವ ಅಂತ. ಕೂಟ ಹಾಕ್ತೀರಾ? ಇಲ್ಲ ಮಡಗುವ ಮಾಮೂಲಿ ಬ್ರೀಡಿಂಗ್ ಇಟ್ಕೊಂಡ್ಬಿಡಿ, ತಳಿ ಸಂವರ್ಧನೆಗೆ ಇಟ್ಕೊಂಡ್ಬಿಡಿ. ಒಳ್ಳೆ ಕರು ಹುಟ್ಟಿಸಿ ಇದ್ರಲ್ಲಿ, ಒಳ್ಳೆ ಕರೆ ಬಿಡ್ಲಿ ಅಂತ. ಸರ್ ಆ ಕಡೆ ಕೊಟ್ಟಿರ್ತಾರ ಸರ್, ಅದನ್ನ ಕೂಟ ಮಾಡಿ ಒಳ್ಳೆ ಇದ್ ಮಾಡ್ಬಿಡ್ತಾರೆ, ಗೊಡ್ಡ ಮಾಡಿಸ್ಬಿಡ್ತಾರೆ. ನಮ್ ತಾವ್ ಇದ್ರೆ ಒಂದ್ 10 ಕರೆ ಬೀಳುತ್ತೆ. ಹೌದಾ? ಬೇರೆದೊಂದ್ 10 ಕರೆ ಬೀಳುತ್ತೆ ಹೋಗಿ ಅಂತ ನಮ್ ಲೆಕ್ಕಾಚಾರ. ಮನೇಲಿ ಹಸುಗಳು ಇದೆಯಾಗ? ಐತೆ. ಎಷ್ಟಿದೆ? ಇದು ತಮ್ಮ ಫಲ ಆಗಿದೆ, ತುಂಬಾ ಆಗೈತೆ. ಕರಾಕಿ ಇದು ತಾಯಿನ? ತಾಯಿ. ಎಷ್ಟನೇ ಸೂಲದು? 6 2 ಸೂಲು. ರಾಧೆ ಅಂತ ನೀವು ಇಟ್ಟಿದೆ ಹೆಸರು? ಹೌದು. ಅದಕ್ಕೆ ಒಂದು ಹೆಸರು ಇಡ್ಬೋದಲ್ಲ ಅವರಿಗೆ? ಇಡ್ಲಿಲ್ಲ, ಇಡ್ಬೋದು ಇಡ್ಲಿಲ್ಲ. ಎಷ್ಟು ಇಂತ ಸ್ಕೂಲ್ ಕಡಿಮೆ ಅಂದ್ರೆ 45,000 ರೂಪಾಯಿ ಮೇಲೆ ಹೋಗ್ತಾವ ಸರ್? ಇವತ್ತು ಕಮ್ಮಿ ಸರ್. ಇದಕ್ಕೆ ಕೂಟ ಮಾಡ್ಬೇಕು ಸರ್. ಇವತ್ತು ಒಂದ 50,000 ಬೇಕು. 50,000 ಮ್ಯಾಲೆ ಬೇಕು ಕೂಟ ಮಾಡಕ್ಕೆ. 50,000 ಮ್ಯಾಲೆ ಬೇಕು. ಇವಾಗ ಏನ್ ಕಟ್ಸ್ಕೊಳ್ಳೆ ಕೂಟ 4 ಲಕ್ಷ 5 ಲಕ್ಷ ಅಂತ ಹೇಳ್ತಾರೆ ಈಗ. ಏನ್ ಸರ್ ಇವತ್ತು ಕುಡಿಯಕರನೆ 1 ಲಕ್ಷ ಅಂತ ಹೇಳ್ತಾರೆ ಇವತ್ತು. ಏನ್ ಬೆಲೆ ಹೊಂಟಾಗದೆ ಸರ್. ಸಣ್ಣ ಪುಟ್ಟವ್ರು ಸರ್, ರೈತ ವ್ಯಾಪಾರ ಮಾಡಕ್ ಆಗಲ್ಲ, ಹಂಗಾಗ್ಬಿಟ್ಟದ. ದನ ಅಂದ್ರೆ ಬೇಡ ಭಯ ಬಿಡೋದು ಈಗ ಅವ್ರಿಗೆ. 5 ಲಕ್ಷ 8 ಲಕ್ಷ ಆ ಮಟ್ಟ ಕೊಂಡವ್ರ ಈಗ. ನೀವು ಕೇಳಿದೀರಾ ಎಲ್ಲಾ ಕಡೆನು? ಸರ್ ಹೋಯ್ತಾ ಇರ್ತೀವ ನಾವೆಲ್ಲ. ನಾವು ಮೊನ್ನೆ ದಿನ ಘಾಟಿಗೆ ಹೋಗಿದ್ದೋ. ಹೋಯ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಹೆಂಗೆ ನೀವು ನೋಡೋ ಜಾತ್ರೆ ಯಾವ್ದು ಜಾಸ್ತಿ? ಅಲ್ಲೂ ತುಂಬಾ ದನಗಳು ಸೇರೋದು ದನಗಳು? ಸರ್ ನಾವು ಮಾಮೂಲಿ ನಮ್ ಕೆಂಗಲ್ ಆದ್ಮೇಲೆ ಘಾಟಿಗೆ ಹೋಗ್ತೀವಿ. ತಿರ್ಗಾ ಆಮೇಲೆ ಈ ಮಾಗಡಿ, ಬೇಬಿ ಜಾತ್ರೆ, ಚುಂಚನಕಟ್ಟೆ ಎಲ್ಲ ಸರ್ ಎಲ್ಲ ಹೋಗ್ತೀವಿ. ಈ ಸಲ ಹೋಗಿದ್ದ ಚುಂಚನಕಟ್ಟೆಗೆ? ಹೋಗಿದ್ದೋ. ಹೆಂಗಿದೆ ದನಗಳು? ಸರ್ ಪರವಾಗಿಲ್ಲ ಸರ್, ಜನ ಕಟ್ಟಿದ್ದು ಕೆಲ್ಸದ್ದು ಕರುಗಳು ಜಾಸ್ತಿನಾ ಸರ್? ಯಾರು ನಮ್ಮ ಸರ್ ಇದು ಅಂತ ನೀಟ್ ಕರ ಬರಲ್ಲ.
ಹಾ? ನಮ್ ತರ ಸರ್ ದನಕರ ಅಂತ ನೀಟಾಗಿ ಬರಲ್ಲ. ಇಲ್ಲಿ ರಾಮನಗರ ಕಡೆ ನಮ್ಮ ಕಡೆ ಇತ್ತಾಗ ನೈಸು ಬರೋದು ರಾಜಕ್ಕೂ, ನಮ್ ಕಡೆ ದನ ಬರಲ್ಲ ಆ ಕಡೆ. ಇದಕ್ಕೆ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟಿದ್ದೀರಾ ಸರ್ ಅಟ್ಟಿ ಊಟಕರ ಅಲ್ವಾ, ಬಂದವರು ಕೇಳ್ಬಾರ್ದು ಕೊಡಲೇ ಬಿಟ್ಟು ನಮ್ಗೆ ಹಾಕ್ಸಿರೋದು. ಅದಕ್ಕೆ ಒಳ್ಳೇದು. ಹಾಕ್ಸ್ಬೇಡ ಅಂತ ಕೇಳಿದ್ರು, ಹೋಗ ಮನೆ ಬಿದ್ದಿರಿ ಬೇಕೊಂಡು. ಇದ್ರಲ್ಲಿ ಒಂದ್ ಒಳ್ಳೆ 2-3 ಕರು ಬಿಟ್ಟಿದ್ರೆ ನಿಮ್ಗೆ ಚೆನ್ನಾಗಿ ಒಳ್ಳೆ ಹೆಸರು. ವರ್ಷಕ್ಕೊಂದ್ ಮಾಮೂಲಿ ಒಳ್ಳೆ ಕರೆ ಬಿದ್ರೆ ಬಿಟ್ಟು ಆಯ್ತು. ನೀವು ಒಳ್ಳೆ ಬೆಲೆ ಕರು ಮಾರಿದ್ದೀರಾ ಈ ಕಡೆ? ಸರ್ ನಾವು ಕೊಟ್ಟಿದೀವಿ. ಹೋಗಿದ್ಯಾ ಒಂದ್ 2 ಲಕ್ಷ 3 ಲಕ್ಷ ರೇಂಜ್ ಅಲ್ಲಿ? ಸರ್ ನಾವು 1.5 ಲಕ್ಷ ಗಂಟ ಕೊಟ್ಟಿದೀವಿ. ಮಾಮೂಲಿ ಬಿತ್ತನೆ ಕರುನ ಇದು ಕೂಟದ್ದು ಸಣ್ಣ ಕರ ಕೊಟ್ಟಿದೀವಿ. ಬರೀ ಕರುಗೆನೆ ಕರುಗಳನ್ನ 85,000 1 ಲಕ್ಷ ಕೊಟ್ಟಿದೀವಿ. ಈಗೇನು ಒಳ್ಳೊಳ್ಳೆ ಕೂಟದ ಎತ್ತುಗಳೇನೆ 10 ಲಕ್ಷ 15 ಲಕ್ಷ ಹೇಳ್ತಾರೆ. ಸರ್ ಎಲ್ಲಾ 10 ಲಕ್ಷ 15 ಲಕ್ಷ ಅಂತಾರೆ. ಕೆಲವು ಹೇಳ್ತಾರೆ ಇಲ್ಲ ದನಗಳು ಸಿಗ್ತಾ ಇಲ್ಲ ಅದಕ್ಕೆ ಬೆಲೆ ಜಾಸ್ತಿ ಆಗಿದೆ, ಒಳ್ಳೆ ಕರು ಉಳಿಸ್ತಾ ಇಲ್ಲ ಅಂತಾರೆ. ಸರ್ ರೈತರುಗಳು ಸರ್ ಏನೀಗ ದನ ತಗೊಳಕ್ ಭಯ ಬೀಳ್ತಾರೆ ಇವಾಗ. ಏನ್ 1 ಲಕ್ಷ 2 ಲಕ್ಷ ಅಂತ ಹೇಳ್ತಾವ. ನಿಮ್ ಫೋನ್ ನಂಬರ್ ಹೇಳಿ ಸರ್. 9380740057. ಚಿಕ್ಕೇನಹಳ್ಳಿ ಪ್ರಕಾಶ್. ಚಿಕ್ಕೇನಹಳ್ಳಿ ಪ್ರಕಾಶ್, ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ. ಇಲ್ಲಿಂದ ಎಷ್ಟು ದೂರ ಕೆಂಗಲಿಂದ? ಸರ್ ಇಲ್ಲಿ 4 ಕಿಲೋಮೀಟರ್. 4 ಕಿಲೋಮೀಟರ್. ಸೀದಾ ಬಂದು ಎಡಗಡೆಗ? ನಿಮ್ಗೆ ದನಗಳು ಎಲ್ಲಿಂದ ಬರ್ತವೆ ಊರಿಗೆ? ನಮ್ಗೆ ಮಾಮೂಲಿ ನಿಮ್ ಲೋಕಲ್ ಅಕ್ಕಪಕ್ಕ ಬರ್ತವೆ. ಸ್ವಲ್ಪ ವರ್ಷ ಬಿಟ್ಬಿಟ್ಟಿರಿ ನೀವು ಊರಿಗೆ ಸಾಕೋದಲ್ವಾ? ಸರ್ ಇಲ್ಲ ಮದುವೆ ಬಿಟ್ಟಿರಲಿಲ್ಲ, ಊರಿಗೆ ಕರೆ ಇರ್ಲಿವಲ್ಲ, ಊರಿಗೆ ಜಾಸ್ತಿ ಆಯ್ತು, ಕಾಂಪಿಟೇಷನ್ ಜಾಸ್ತಿ ಆಯ್ತು. ಕಾಂಪಿಟೇಷನ್ ಅವ್ ದನಗಳು ಅಂತ ನಾವು ಸುಮ್ಗೆ ಬಿಡು, ಏನ್ ತರ ಇಲ್ಲ ಸುಮ್ನೆ ಕಟ್ಟಾಕೊಂಡು ಯಾಕೆ ರಾಗ್ ಮಾಡೋ ಸುಮ್ಗಾಗಿದ್ದು. ನಿಮ್ಮೂರಲ್ಲಿ ಎಷ್ಟಿದೆ ಊರಿಗಳು? ಸರ್ ನಮ್ಮದು ಅಚ್ಚಗಳಿ ಪಕ್ಕ ಇದೆ, ನಮ್ ಚಿಕ್ಕಹಳ್ಳಿ, ಅಂಜಾಪುರ, ಇದು ಹೊಸದೊಡ್ಡಿ, ಒಂದು 10-12 ಓರಿ ಇರ್ಬೋದು. ಸುತ್ತಮುತ್ತ ಸೌಕರ್ಯ ಊರಿದೆ. ನಿಮ್ ಭಾಗದಲ್ಲೆಲ್ಲ 500 ರೂಪಾಯಿ ಚಾರ್ಜ್ ಮಾಡೋದಿಲ್ಲ? 5 ರೂಪಾಯಿ. ಲಕ್ಷ್ಮ ಊರಿಗೆ ಕೊಟ್ರೆ ಬೇರೆ ತಗೊಂತೀರಾ? ದೊಡ್ಡವೇ ತಗೊಂತೀರಾ? ಸರ್ ಹೆಂಗ್ ಗೊತ್ತಾ, ಮೊದ್ಲು ಊರಿ ಅಂದ್ರೆ ಊರಿ ಕಟ್ಟಂಬಿಡೋ ಊರಿ ಹೆಂಗೇನಾರು ಈ ಎಲ್ಲಾ ಆಡ ಇಟ್ಲ ಊರಿ ಕಟ್ತೀವಿ ಅಂತ ಎಲ್ಲಾ ಊರಿ ಆಗ್ಬಿಡಲ್ಲ. ಈಗ ಊರಿ ಕಟ್ರೆ ಬೆಲೆ ಆಗ್ಬಿಡೋದು ಇವಾಗ. ಹೌದಾ? ಈಗ ಸರ್ 100ಗೆ 400-500 ಇರ್ತವೆ. ಏನ ನಾವು ಕಟ್ಟಿಬಿಡೋ ಅವ್ನಿಗೆ ಒಬ್ಬರು ಕಟ್ಬೇಕಂತಾರೆ ಈಗ. ಅದರಿಂದ ಊರಿಗೆ ಇವಾಗ ಜಾಸ್ತಿ ಆಗ್ಬಿಟ್ಟದ ಈಗ. ಒಳ್ಳೇದಲ್ವಾ? ಒಳ್ಳೆ ಹಸುಗಳಿಗೆ ತಳಿ ಮಾಡಿಸಿದ್ರೆ ಒಳ್ಳೆ ಕರು ಹುಟ್ಟುತ್ತವೆ. ಅದೇ ಸರ್ ಹೆಂಗ್ ಗೊತ್ತ, ಇವಾಗ ಮನೇಲಿ ಒಂದು 5 ದನ ಸಾಕುದ್ರೆ ಊರಲ್ಲಿ ಒಬ್ಬ ಮನೇಲಿ ಬೇಳೆ ದನ ಆಯ್ತವೆ, ಯಾರು ಮಡಗಲ್ಲ, 1-2 ಅಷ್ಟೇ ಇರ್ತವೆ. ಊರಿ ಮತ್ತೆ ಊರಲ್ಲಿ 4-5 ಊರಿ ಇರ್ತವೆ. ಮೊನ್ನೆ 30 ತಿಂಗಳು ಒಂದು ಎಷ್ಟು ಹಸು ಕರುನೆ 13 ಲಕ್ಷ ಚಿಲ್ಲರೆ ಹೋಗಿದೆ ಬೆಂಗಳೂರಲ್ಲಿ. ಸರ್ ಅದು ಬಂದಿದೆ ಹಸಕರು. ಅದು ಬಂದಿದ್ಯಾ? ಏನ್ ಸರ್ 13 ಲಕ್ಷ ಅಂದ್ರೆ ಸರ್ ಅದು 1360 ಅಂದ್ರೆ. ಅಂದ್ರೆ ಇದು ಯಾವ್ದ್ರ ಮಗ? CR7 ಮಗನ ಅದು ಸರ್ ಅಂತ? ಸರ್ ಅಂತಾರೆ CR7 ಮಗ ಅಂತಾರೆ. ನೆಕ್ಸ್ಟ್ ಇದು ಬೇಬಿಗೆ ಹಾಕ್ತೀರಾ? ಪ್ಲಾನ್ ಇದೆಯಾ ಸರ್ ಬೇಬಿಗೆ? ಈಗ ಹೋಗುವ ಅಂತ ಮೊದ್ಲೊಂದ್ಸಲ ಹಾಕಿದ್ರಲ್ಲ ನೀವು? ಸರ್ ಬೇಬಿ ಅಂತಾರೆ ಈಗ. ಇದು ಮೊದ್ಲು ಈಗ ಸ್ಟಾರ್ಟಿಂಗ್ ಸಿದ್ಗಂಗೆ, ಆಮೇಲೆ ಬೇಬಿ. ಸಿದ್ಗಂಗೆ ಹಾಕ್ತೀರಾ? ಹೋಗುವ ಅಂತ. ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ ಯು.